ದೇವಿ ಇಷ್ಟೊಂದು ಚಿಂತಾಮುಖನಾಗಿರ್ಬೇಕು. ಏನಾಯಿತು ದೇವಿ? ಈ ದಿನ ನೀನು ದುಃಖಿಸಲು ಕಾರಣಬೇಕು. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನೊಳಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ನಿಮ್ಮನ್ನಾರಾದರೂ ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡಿ. ವಿಚಾರವಾಗಿ ಅನ್ನ ವಸ್ತುಗಳಿಗಾಗಿ ಹೇವಿದಾಗ ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀವೇಕೆ ಸೃಷ್ಟಿಸಿದೆ? ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನಿಯಮ. ಮೊಗಲು ಸ್ವರೂಪಿಗಳಾದ ಋಷಿಗಳ ಹಂಗು. ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳಾದ ಪತಿಗಳು ವಿಪತ್ತು ಮಾಡಿ ಪಡೆಯಬೇಕು ನಿಮ್ಮಂತಹ ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನ ಕ್ಷಮಿಸಿ ಬಿಡುವಂತೆ ನಾನು ನಿನ್ನಲ್ಲಿ ಹೆಚ್ಚು ಸಾರಿ ಬೇಡಿಕೊಳ್ಳಲಿಲ್ಲ. ಅದನ್ನು ಆಗಿ ಹೋಯಿತು. ಅದನ್ನು ಮರೆತು ನೀನೀ ದಿನ ದುಃಖಿಸಲು ಕಾರಣವೇನೆಂದು ನನ್ನಲ್ಲಿ ತಿಳಿಸಬಾರದು. ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾದ ಮಾತು. ಈಗ ನಾನು ಯಾರ ಆಧಾರಗಳು ಅಲ್ಲ. ಹಾಗಾದರೆ ಹೇಳಿದೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದರು. ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು ಏನು? ಆಗಲಾಗದು ಈ ನಿನ್ನ ಬಿಚ್ಚಿರುವ ಕಿಂಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದು ಪುನಃ ದುರ್ಯೋಧನರೊಡನೆ ಸಂಧಿಗೆ ಪ್ರಯತ್ನ. ಯಾರು ರಾಯಭಾರಕ್ಕೆ ಹೋದವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಿನ ವಿಲಾಸ ವಿಭ್ರಗಳಲ್ಲಿ ಮಗ್ನನಾದ ಯಮನೆಯು ಯುದ್ಧವನ್ನು ಮರೆಯುವುದು ಸಹಜ. ಅಂದು ದ್ವಾರಕೆಯಿಂದ ಅರ್ಜುನನು ಹಿಂದಿರುಗಿದಾದರೆ ಈಗಾಗಬಹುದೆಂದು ಭಾವಿಸಿದನು. ಅದು ನಿಜವಾಯಿತು. ಅದಾಗಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು ಕೇಳೇ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ. ಬಾಪು ಪಾಂಚಾಲಿ, ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ.
ಪ್ರಭು, ನೆನಪಿದೆಯೇ ಪ್ರಾಣೇಶ್ವರ? ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇರಳ ಅಪೇಕ್ಷಿಸುತ್ತಿಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಮಾಡುವಂತ ಹೇಳಿಯಲ್ಲೋ ಈ ಪ್ರಚಂಡ ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗಧಾರ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕೂ ಅಲ್ಲ. ಶಾಂತಿಯನ್ನು ಬಯಸುವರು ಸತ್ಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ಯುದ್ಧವನ್ನೇ ಮೊದಲು ಆತುರದಿಂದಲೇ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸತಕ್ಕವನಲ್ಲ. ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳೆಯ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಿಕ್ಕರಲ್ಲ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೇ. ಅರ್ಜುನ, ಕೌರವರೊಡನೆ ಯುದ್ಧವು ಎಷ್ಟು ಕಷ್ಟವೋ ನನ್ನ ಸಹೋದರರಾದ ಭೀಮಸೇನನ್ನು ಸಮಾಧಾನಪಡಿಸುವುದು ನನಗೊಂದು ದುಸ್ಸಾಹಸವೇ ಆಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ವಿಚಿತ್ರ ಬಿರುಗೋದರ ಉತ್ತರವನ್ನು ಕೊಡುತ್ತಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನಮಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿರು. ಅದನ್ನು ಈಗಲೇ ತಿಳಿಸಿದೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸಿ ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವೂ ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನು ಮಾತ್ರ ಸಹಿಸುತ್ತೇನೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಬೇಕು. ಅರ್ಜುನನ ಸಹಾಯವನ್ನಾಗಬೇಕು ಮೆಚ್ಚುವುದಿಲ್ಲ. ನಾನು ಮತ್ತು ಎರಡೇ ಇಡೀ ಕುರುಕುಲವನ್ನೇ ನೀವು ನಿಶ್ಚಿಂತರಾಗಿ ಸಂಖ್ಯೆ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದಂತೆ ನಾನು ಮಾಡುವುದು. ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು.
ಅದದಿ ಪಂಚಾಲಿಯ ಇದು ಮುದಿ ಶಾಪವು ದುರ್ಸಂಜಾತರ ನರಳಿದ ಬೀರುವುದೇ ತಾಳಿದವನು ಮುಂದೆ ಬಾಳಿಯರು ಎಂಬ ತಮ್ಮ ಭೀಮಸೇನ, ನಿನ್ನನ್ನು ತಡೆಯುವ ಶಕ್ತಿ ನನ್ನಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತಲೇ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಅದಕ್ಕಾಗಿ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕರೆಯಿಸಿ ಅಪಮಾನ ಹೊಂದಿರುವುದು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ, ಜಯ ಜಯ ಕೃಷ್ಣ. ಅರ್ಜುನ, ನಾವಿನ್ನು ಹೋಗೋಣ. ನಿಮ್ಮ ಅಪೌರಸ ವರ್ತನೆ ಪುರಸ್ಕಾರವೋ ನಿಮಗೆ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗೆ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವ
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾದ ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನಾದ ಈ ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರು ನಡೆಯಲಿ, ನನಗೆ ತೋರಿದನ್ನು ನಾನು ಮಾಡಬೇಕು. ನಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ಯಾರ ಮಾತು? ಅಣ್ಣನ ಮಾತು ನಿಮ್ಮ ಅಣ್ಣನ ಮಾತು ಮುಗಿಯುತ್ತಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಭೆಯಲ್ಲಿ ಏನ್ ನಡೀತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ. ನಾನಿನ್ನು ತಡೆಯಲಾದ ರುಕ್ಮಿಣೀಪತಿ, ಈ ಸಮಸ್ಯೆ ಮಾತುಗಳನ್ನೇ ಬೇಡ. ಅಗ್ಗದನ ಬೇಕಿಯಂತೆ 5 ಗ್ರಾಮಗಳಿಗೆ ಸಂಜೆ ಆಯ್ತು. ಭೀಮಸೇನ, ನಾನು ಹೋಗಿದ್ದದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಲ್ಲಿ ಅರ್ಜುನನು ಕೈಗೆ ಬಳೆಗಳನ್ನು ಕೊಟ್ಟನು. ಈಗ ಈ ಸಂಜೆ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅವಳಿಸುತ್ತೀಯಾದವಾಗಿ ಈ ಪಾಂಡುಪುತ್ರನ ಮೇಲೆ ನಿನಗೆ ಕೈಯ ಇಷ್ಟೊಂದು ಆಕ್ರೋಶ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಿ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗಂತಹ ಸಂಬಂಧ ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದವರು. ಆ ದುರ್ಯೋಧನ ಅವರೂ ಸಹ. ಇನ್ನು ಆಗಿರಲು ಸಾಧ್ಯವಿಲ್ಲ. ಈ ದುರ್ವಾಕ್ಯನ್ನು ಕೇಳುವುದು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಬಲಗಳನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡನು. ನಿಲ್ಲು ಭೀಮಸೇನ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಕೃಷ್ಣ, ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ವಾಸುದೇವ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಜೆ ಪ್ರಸ್ತಾಪವು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲು ಸಾಧ್ಯವಿಲ್ಲ. ಕೃಷ್ಣ, ಹೇಳು, ಬೇಗ ಹೇಳು, ಅದೇನೋ ಸಂದೇಶ. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತು. ನಿಂತಲ್ಲೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನೇನನ್ನೂ ಹೇಳುವುದಿಲ್ಲ. ಈ ಪರ್ಯಾಸ್ಯವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗತಿಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರುವೆನು. ಈಗಲಾದರೂ ಹೇಳು ಕೃಷ್ಣ, ಅದೇನೋ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆ ಈಗ ಕೇಳಿ ಯಾಜ್ಞಸೇನ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಮಾತಿಂದ ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಅಂಗವನ್ನು. ಇದರಿಂದ ನಿನ್ನ ಪತಿಯ ಕೈಯನ್ನು ಭದ್ರವಾಗಿ ಮುಗಿಸು. ಅಣ್ಣ, ಇದೇನು ಪರಿಹಾಸ್ಯ ಪರಮಾತ್ಮ? ಇದು ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅಂತೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗ
ನನಗ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೆಳಗಳನ್ನು ಬಂಧಿಸು. ಬಂಧಿಸಲೇ? ಆಗಲಿ. ಆಹಾಹಾ, ಈಗ ಕೇಳಿರಿ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಆತ್ಮರು? ಮತ್ತಿದ್ದಾನ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದ ಮತ್ತಿನ್ನಾರಿಗೆ ಬರಬೇಕು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿದವು. ನಮ್ಮ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕುನ್ನಿ ಕೌರವನು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಆತನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಅವನು ಇಚ್ಛಿಸಲಿಲ್ಲ. ಅದು ನಿಮಗೆ ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ, ವೀರರಧಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟರು. ಈ ಸಂದೇಶಕ್ಕೆ ತಮ್ಮ ಉಳಿದಿರುವುದು ಒಂದೇ, ಅದು ಯುದ್ಧ. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಆಗಲಿ ಪರಮಾತ್ಮ. ಪಾಂಚಾಲಿ, ನನ್ನ ಕರಗಳನ್ನು ಬಿಟ್ಟು. ಅಗ್ರಜ, ಧನಂಜಯ, ವಾಸುದೇವ, ನೀವಾದರೂ ನನ್ನ ಕರಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವುದ. ಈಗ ಎಲ್ಲರೂ ಈ ಭೀಮನ ಪ್ರತಿಜ್ಞೆಯನ್ನು ಕೇಳಿರಿ. ನಾನು ವಾಯುದೇವನ ಅಂಶದಿಂದಲೇ ಜನಿಸಿದ್ದೆ ನಿಜವಾದರೆ ವೀರಮಾತೆ ಕುಂತಿ ದೇವಿಯ ಸ್ತನಪಾನ್ಯ ಮಾಡಿದ್ದೆ ಸತ್ಯವಾದ ನಾಡಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸೆರೆಮನೆದು ಸಮೂಲವಾಗಿ ನಾಶ ಮಾಡಿದವರೇ. ಆ ದುಶ್ಯಾಸನ ವಕ್ಷಸ್ಥಳವನ್ನು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟಿಸುವೆ. ನಂತರ ಆ ದರ್ಪಿದ ದುರ್ಯೋಧನ ತಲೆಯನ್ನು ಈ ನನ್ನ ಗದಾದಂಡದಿಂದ ಮುರಿಸಿ ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಬಿಡುಗಡೆ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ.